ಹೋಗಿ ಬರ್ತೀಯ ಅವ್ವ? ಇಲ್ಲಿ ನೋಡಿಲ್ಲ, ಅವು ಇಲ್ಲ ಅಂತೇಳಿ ತವ್ರ ಮನೆಗೆ ಬರ್ದಂಗಿರ್ಬೇಡವಾ, ಬರ್ಕೊಂತ ಹೋಗ್ಕೊಂತೀರು. ನಾ ಅದೇನಿಲ್ಲ ನಿಮ್ಮ ಅಣ್ಣ ಏನು? ಹ್ಞೂ ಅಣ್ಣ, ಸಾವಿನ ಮನೆಗೆ ಬಂದವರು ಬರ್ತೇನೆ ಅಂತ ಹೇಳಬಾರ್ದಂತ, ಅದಕ್ಕೆ ನಾ ಹೋಗ್ತೇನೆ. ಹ್ಞೂನವ್ವ, ಹೋಗು ಹೋಗು. ಉಗುರು ಮುಟ್ಟಿಂದ ಒಂದು ಫೋನ್ ಹಚ್ಚು. ಕಸ್ತೂರಿಯರ ಮನೆದು ಏನಾತ ನೋಡಿ ಕೇಳು. ಪಾಪ ಕಳ್ತನ ಆಗೈತೆ ಅಂದ್ರೆ ಸುಮಾರು ಬಂಗಾರ ಬೆಳ್ಳಿ ಹೋಗಿರ್ಬೇಕು. ಮೊದಲ ಇದ್ದಂಥ ಮನುಷ್ಯರು ಅದೆಷ್ಟು ಬಂಗಾರ ಇಟ್ಟಿದ್ರೆ, ಏನೇನು ಬೆಳ್ಳಿ ಸಾಮಾನು ಇಟ್ಟಿದ್ರೆ, ಎಷ್ಟೆಷ್ಟು ಹೋಗೈತೆ ಯಾರಿಗೆ ಗೊತ್ತು. ಏನು ಕೇಳಿ ನೋಡ್ರಿ ಪಾಪ. ಆತಂದ್ರೆ ಹೇಳು ಒಂದು ಮಾತು, ನಾನು ಬಂದು ಮಾತಾಡ್ಸಿ ಹೋಗ್ತೀನಿ. ಏನು? ಹ್ಞೂ ಅಣ್ಣ, ನಾ ಹೇಳ್ತೇನೆ ತಗೋ ನಿಂಗೆ. ಹೊರಗೆ ಅತ್ತಿಯರು ಇವರು ಕಾಯಕತ್ತಾರ, ಹೊತ್ತಕತ್ತಪ್ಪ. ಮತ್ತೆ ಮತ್ತೆ ಹಾರಾಡಕ್ಕೆ ನಿಂದಿರ್ತಾಳ. ಏನು ಬರ್ತೇನೆ ತಗೋರಪ್ಪ. ಹೊಸ ಮಾಲ್ಗೆ ಇತ್ತು ಹೊಂಟಂಗಾತು. ಎಷ್ಟತ್ತು ಮಾಡ್ತಾಳೆ ಯಪ್ಪ ಸಿದ್ಧ ನೀನು ಹೆಂಡ್ತಿ? ಶಾಂತ, ಅವಾಗವಾಗ ಬರ್ತಿರವ. ಏನು ಅತ್ತಿಯರು ಇಲ್ಲಂತೆ ಬಿಡಕ್ಕೆ ಹೋಗ್ಬೇಡ. ಹ್ಞೂ ರೀ, ಅದಕ್ಕೆ ಬರ್ತೇನೆ. ಇದು ಈರಮ್ಮನ ಇಲ್ಲೇ ಬಿಟ್ಟು ಹೋಗಿ ನಾನು 4 ದಿನ. ಏನು ರೀ ಅಂದ್ರೆ ಕೂಸಿಲ್ಲೇ ಇತ್ತಂದ್ರೆ ನಿಮಗೂ ಒಂದು ಸ್ವಲ್ಪ ಅಕ್ಕಿ ಮಕ್ಕ ನೋಡಿ ಎಲ್ಲ ಮರ್ತಂಗೆ ಆಕೈತಿ. ಆ ಕೂಸು ಮನೆ ಒಳಗೆ ಹೊರಗೆ ಆಡ್ತಿದ್ರೆ ಅಣ್ಣಗೂ ಖುಷಿ ಆಕೈತಿ. ಅದಕ್ಕೆ 4 ದಿನ ಇಲ್ಲೇ ಬಿಟ್ಟು ಹೋಗ್ತೇನೆ. ಅಲ್ವಾ, ನನ್ನ ದುಃಖ ಮರ್ಸಕ್ಕೆ ನೀನು ಕೂಸಿನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದು. ಆದ್ರೆ ನಿನ್ನ ದುಃಖ ಮರ್ಸಕ್ಕೆ ಅಲ್ಯಾರದಾರವ. ಗಂಡನು ಹಿತವಾಗಿ ಮಾತಾಡಲ್ಲ, ಅತ್ಯಂತ ಚುಚ್ಚಿ ಮಾತಾಡೋದು ಬಿಡಂಗಿಲ್ಲ. ಮಗ ಒಬ್ಬ ಏನು ಮಾಡ್ಬೇಕು? ಹಾಗಾಗಿ ನೀನೇ ಕರ್ಕೊಂಡು ಹೋಗು. ಮಗಳು ಮನ್ಯಾಗಿರ್ತಾಳ, ಮೊಮ್ಮಾಗಿರ್ತಾನಂದ್ರೆ ಬೇಡ ಅಂತಾರ ಅಂತ ಅನ್ಕೋಬೇಡ. ನನಗೆ ನೀನು ಖುಷಿ ಮುಖ್ಯ. ಅದಕ್ಕೆ ಇಲ್ಲ ಬೇಡಣ್ಣ, ಬೇಡ. ನನಗಲ್ಲೇನು ಬೇಜಾರು ಏನಿಲ್ಲ. ಏನು ಅಂತ ಏನು ತೊಂದರೆನೂ ಇಲ್ಲ. ನಾನು ಇರ್ತೇನೆ. ನಾಳೆ ನನ್ನ ಗೆಳತಿಯರು ಅದಾರ, ಮಾತಾಡ್ಕೊತ ಕುಂದಿರ್ತೇನೆ. ಇಲ್ಲೇ ಇರಮ್ಮ 4 ದಿನ ಇದ್ದು ಏನು ಚಂದಾಗಿ ನೋಡ್ಕೊ. 4 ದಿನ ಬಿಟ್ಟು ಇವನು ಕಳಿಸ್ತೇನೆ ನನ್ನ ಮಗನ್ನ. ಬಂದ್ಬಿಡ ಆತಾ. ನೀವು ಹುಷಾರೈತಿ. ಏನು ಅಲ್ಲಿ ಮನೆ ಕಡೆ ನೋಡೈತಿ. ಅಲ್ಲಿ ಸುಮ್ಮನೆ ಮತ್ತೆ ಅಮ್ಮನ ಕೊಟ್ಟು ಬಾಯ್ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ. ಹೊಟ್ಟೆ ತುಂಬ ಊಟ ಮಾಡು. ಮತ್ತು ಅಮ್ಮಿಲ್ಲ ಅಂತೇಳಿ ಅದ ಚಿಂತೆ ಒಳಗೆ ಕೊರ್ಕೊಂಡು ಕುಂದ್ರಬೇಡ. ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿತ್ತು. ಏನು ಅದಕ್ಕೆ ಮನಸ್ಸು ಗಟ್ಟಿ ಮಾಡ್ಕೋಟು ಆತವ. ಕೆಲಸದಾಗೆಲ್ಲ ಮರ್ತೇ ಹೋಗತಿ. ಅದು ಅಲ್ಲದೆ ಇಲ್ಲಿಂದ ಅಲ್ಲಿ ಕಸ್ತೂರಿಯರ ಮನೆಗೂ ಹೋಗ್ಬೇಕು. ಅಲ್ಲಿ ಹೋಗಿನೂ ಒಂಚೂರು ಏನಾಯ್ತು ಅಂತ ಕೇಳ್ಬೇಕಾಗೈತಿ. ಸರಿ ಹೋಗ್ಬರ್ರಿ. ಅಯ್ಯವ್ವ, ನಮ್ಮ ಮನೆಗೆ ಬಂದ್ವಲ್ಲಿ ಈಗ ನೆಮ್ಮದಿ ಸಿಕ್ತು ನೋಡಿ ಜಲ್ಮಕ್ಕೆ ಕೊಟ್ಟು. ಅಯ್ಯೋ ದೇವ್ರೇ, ಇಲ್ಲಾಂದ್ರೆ ಕುಂತು ಸಾಕಾಗಿತ್ತು ನೋಡಪ್ಪ ಅವ್ರ ಮನೆ ಒಳಗತ್ತಾಗ ಜೈ ಅಂತೇಳಿ. ಇವ ನನ್ನ ಮನೆಗೆ ಬಂದು ಈಗ ಒಂಚೂರು ಉಸಿರು ಬಿಡಂಗೆ ಆಯ್ತು ನೋಡಿ. ನನಗೆ ಉತ್ತಿಗೆ ಸಿಕ್ಕಂಗಾಗಿತ್ತಪ್ಪ ಯಪ್ಪ, ಕರೇನಪ್ಪ ಯಪ್ಪ. ಅದಕ್ಕೆ ಮಂದಿ ಮನೆಗೆ ಇರಕ್ಕೆ ಹೋಗ್ಬಾರ್ದ ಯಪ್ಪ. ಭಾರಿ ತ್ರಾಸಕತಿ. ಜಲಮ ಒದ್ದಾಡಿ ಬಿಲ್ಲಿ 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 ಅಂತತಿ, ಗೊತ್ತನ? ಅಲ್ಲ ಶಾಂತ, ಬದ್ನಿಕಾಯಿ ಪಲ್ಯ ಮಾಡಿಸಿದ್ರಲ್ಲ ನಿಮ್ಮ ಅಣ್ಣ ದಿನಕ್ಕೆ ಮನೆ. ಆ ಬದ್ನಿಕಾಯಿ ಪಲ್ಯದಾಗ ಉಪ್ಪು ಭಾಳ ಕಡಿಮೆ ಆಗಿತ್ಲೆ. ಅಡ್ಗೆ ಮಾಡಿದ್ರೆ ಸರಿನೇ ಹಾಕಿದ್ದಿಲ್ಲ. ಉಪ್ಪು ಆಗಿದ್ರ ನೋಟು ಭಾಳ ರುಚಿ ಆಕಿತ್ತು. ಉಪ್ಪು ಆಗ್ಬೇಕಿತ್ತು ನೋಟು. ಆಮೇಲೆ ಇದು ಮಾಡಿಸ್ಬೇಕಿತ್ತು ನೋಡಿ ನಿಮ್ಮ ಅಣ್ಣ, ಗೋಧಿ ಹುಗ್ಗಿ ಮಾಡಿಸೋ ಬದ್ಲಿ ಬುಂದೆಕಾಳು ಮಾಡಿಸಿದ್ರು ಆಕಿತ್ತು. ನಾಳೆ ನಿಮ್ಮ ಅವ್ವ ಸಾಯ್ತಾಳಲ್ಲ, ಅವಾಗ ಉಪ್ಪು ಈಡಾಗಿ ಹೆಚ್ಚಿ ಬದ್ನಿಕಾಯಿ ಪಲ್ಯ ಮಾಡಿಸ್ರಿ, ಗೋಧಿ ಹುಗ್ಗಿನಾರ ಮಾಡಿಸ್ರಿ, ಬುಂದೆಕಾಳಾರ ಮಾಡಿಸ್ರಿ. ನಿಮ್ಮನ್ನ ಯಾರು ಕೇಳೋರು? ಈಗ ನಮ್ಮಣ್ಣ ಹೆಂಗ್ ಮಾಡ್ಸ ನಂಗೆ ತಿಂದು ಬಂದೇವಿ. ಅಯ್ಯೇ ಊರು ಬಿಡಾಡಿ ಹೆಂಗ್ ಮಾತಾಡ್ತಾ ನೋಡು. ಅಲ್ಲಿ ನೋಡಿ ಹೆಂಗ್ ಮಾತಾಡೋದು ನೋಡಕ್ಕಿದೆ. ಅಲ್ಲ ನಾ ಸಾಯ್ಬೇಕಾಗಿತ್ತಲ್ಲ, ನಿನಗೆ ಅದು ಬೇಕಾಗಿತ್ತು ಮೊದಲಿಗೆ. ನಿಮ್ಮ ಅವ್ವ ಸತ್ಲಲ್ಲ, ನಿಂಗೆ ಸಮಾಧಾನ ಆಗೋಲ್ತು. ಅದಕ್ಕೆ ನನ್ನ ಯಾವಾಗ ಸಾಯ್ತೇನೆ ಅಂತಿ? ಹ್ಞೂ ಮತ್ತೆ ನಮ್ಮ ಅವ್ಗ ಜೊತೆ ಕುಂತು ಮಾತಾಡಕ್ಕೆ ಯಾರು ಇಲ್ಲಲ್ಲ, ಅದಕ್ಕೆ. ಮತ್ತಿನ್ನೇನು ಮಾತಾಡೋ ಮಾತು, ನೀವು ನಡ್ಕೊಳ್ಳೋ ರೀತಿ ಒಂದು ಬರಬ್ಬರಿ ಇಲ್ಲ ತಗ. ಅಲ್ಲಿ ಬಂದು ಹಂಗ ವಟ ವಟ ಅಂತೀರಿ, ಇಲ್ಲಿದ್ರು ಹಂಗ ವಟ ವಟ ಅಂತೀರಿ. ಒಟ್ಟ ಏನು ಮಾಡ್ಬೇಕನ್ನ ನಮಗೆ ತಿಳಿಲಾರ್ದಂಗಾಗೈತಿ. ಅಲ್ಲ ಮನುಷ್ಯ ಆದ್ಮೇಲೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬದ್ನಿಕಾಯಿ ಪಲ್ಯ ರುಚಿಯಾಗಿದ್ದಿಲ್ಲ, ಕರೆ ಚಾ ಕೊಟ್ಟಾರ, ಹಾಲು ಹಾಕಿ ಕೊಟ್ಟಿಲ್ಲ. ಸತ್ತರ್ ಮನೆಗೆ ಹೋಗಿರೇ, ಮದುವೆ ಮನೆಗೆ ಹೋಗಿರೇ ನೀವು? ಅಲ್ಲೇ ನಮ್ಮ ಅಣ್ಣಗ ಅತ್ತಿಗೆ ಮಗ ಬ್ಯಾಸ ಆಕತ್ತಂತ ಬಾಯಿ ಮುಚ್ಕೊಂಡಿದ್ದೆ ನಾನು. ಏನು ನೀವು ಮಾತನಾಡೋದಲ್ಲ, ನಾ ಈಗ ಹೇಳಕತ್ತೀನಿ ಕೇಳ್ರಿ. ಎಲ್ಲ ನೀವು ಬರೋದಾದ್ರೆ ಬರ್ರಿ, ನಮ್ಮ ತವ್ರ ಮನೆಗೆ ಇಲ್ಲಕ್ಕ ಕಾಲಿಡಕ್ಕೆ ಹೋಗ್ಬೇಡ್ರಿ. ಏನು ನಮ್ಮ ಮೊದ್ಲು ಹೊಟ್ಟೆ ಸಂಕಟ ಬಂದೆ ನಾ ಅಲ್ಲಿಂದ. ಹಡತಾಯಿ ಕಳ್ಕೊಳೋದು ಹಂಗ ಅಲ್ಲ, ಅದು ಸಂಕಟ. ಗುಳ್ಳಿ ಅಳು ಬಂದು ಬಿಡ್ತೈತಿ. ತಳಕಿಲ್ದ ಹಾಳಾಗ ಕಣ್ಣ ನೀರು ಗಂಗಿ ತುಂಗಿ ಹರಿದು ಬಿಡ್ತಾಳ. ಅಲ್ಲ ಮತ್ತೆ ನಾ ಸತ್ತಿದ್ ಕನಸ್ಕೊಂಡಾಗ ಕಿರಿಕಿರಿ ನಕ್ಕಿ. ನಮ್ಮವ್ವ ಯಾವತ್ತು ಸೊಸ್ತೆಯರಿಗೆ ಕಾಟ ಕೊಟ್ಟಿಲ್ಲ, ಕಿರಿಕಿರಿ ಮಾಡಿಲ್ಲ. ನಿನ್ನಂತ ಸೊಸಿ ಇದ್ರೆ ಯಾರು ಕಿರಿಕಿರಿ ಮಾಡ್ಲಾರ್ದ ಸುಮ್ಮನೆ ಇರುವುದೇ ಇಲ್ಲ. ಈಗ ಸ್ವಲ್ಪ ಸುಮ್ಮನೆ ಇರ್ತೀರಿ ಅಬೇವ, ಯಾಕೆ ಒಟ ಒಟ ಅಂತೀರಂತನ್ನ? ಅಲ್ಲಲ್ಲ ಈಕೆ ಈ ನಮನಿ ಮಾಡ್ತಾಳ. ಆಕಿ ಈರಿ ಬಾ ಅಂತ ನಾ ಹೇಳ್ತೀನಿ. ಇಲ್ಲಿದ್ದೇ ಮಾಡ್ತೀವಿ ಅಂದ್ರೆ ನಾ 2 ದಿನ ಇದ್ದು ಬರ್ತೀನಿ ಅಂದ್ಲು. ಹ್ಞೂ ಬಿಟ್ಟೆ ಬಂದ್ಲು. ನನ್ನ ಸೊಸಿ ನನ್ನ ಮನ್ಸಿಗೆ ತಿಳಿದಂಗೆ ಮಾಡ್ತೀನಿ ಈರಂತ ಹೇಳೀನಿ, ಅದಾಳ ಅಲ್ಲೇ. ನಮ್ಮನ್ನ ಸಮಾಧಾನ ಮಾಡಕ್ಕೆ ಯಾರು ಬೇಡ. ಹೆಂಗ ನನ್ನ ಜಲಮ ಅದೊಂದು ನಾಚಿಗೆಡಿ ಜಲಮ ನಂದು. ತಾನ ಸಮಾಧಾನ ಆಕೈತಿ. ನಮ್ಮ ಅಣ್ಣನ ಸಮಾಧಾನ ಮಾಡೋರು ಯಾರು? ನಮ್ಮ ಅಣ್ಣನ ಮನ್ಸಿಗೆ ನೋವು ಆಗೈತಿ. ಅದಕ್ಕೆ ಮಗಳನ್ನ ಆ ಖುಷಿನ ಅಲ್ಲಿ ಬಿಟ್ಟು ಬಂದೇನಿ. ಯಾಕಂದ್ರೆ ಆ ಖುಷಿನ ಮಕ ನೋಡಿ ನೋವೆಲ್ಲ ಮರ್ತು ಹೋಗತಿ. ಅಂತ ಹಸಿ ಖುಷಿನ ಮಕ ನೋಡಿದ್ರೆ ಅದು ಆಡೋದು, ಅದ್ರದ್ದು ಆಟ ಪಾಠ ನೋಡಿದ್ರೆ ಎಂತರ್ಗಾದ್ರೂ ಮನಸ್ಸು ಕರಗ್ತತಿ. ಅದಕ್ಕೆ ಅಲ್ಲಿ ಬಿಟ್ಟು ಬಂದೇನಿ 4 ದಿನ. ಆ ಖುಷಿನ ಮಕ ನೋಡಿ ನಮ್ಮ ಅಣ್ಣ ದುಃಖ ಮರಿಲಿ, ಆಮೇಲೆ ಕರ್ಕೊಂಬಂದ್ರಾತಂತೇಳಿ. ಇಲ್ಲಿ ನಿನ್ನ ಮರಿತಿತ್ತ ದುಃಖ ಖುಷಿ ನೋಡಿದ್ರ. ಈಗ ಅದೆಲ್ಲ ಮಾತ್ಬೇಡ್ರಿ ಅತ್ಯಾರ, ನೀವು ಸುಮ್ಮನಿರಿ. ಶಾಂತಕ ಯಾಕೆ ಬಂದ್ರಿ? ಈಗ ಬಂದ್ವವ. ಇದು ಅಂದಂಗೆ ಗಿರ್ಜಿ ನಿಮ್ಮ ಚೀಲ ಇಟ್ಟೆ ನೋಡ, ಚೀಲ ಡಬ್ಬಿ. ಆ ಡಬ್ಬ್ಯಾಗ ಉಂಡಿ ಹಾಕೇನಿ.
ಒಂದು ಚಕ್ಲಿದು ಚಕ್ಲಿ ಹಾಕೇನ್ ನೋಡು. ಅಯ್ಯ ಹಂಗ ತೊಳೆದು ಕೊಡಕ್ಕಿಲ್ಲನ, ಅದನ್ನ ಯಾಕೆ ಅವ್ನು ಇವನ್ನೆಲ್ಲ ಹಾಕೊಂತ ಕುಂತಿ, ನೀ ಏನಾರ ಕೊಡ್ಲಿ ಅಂತ ಹೇಳಿದ್ ಮಾಡಿದ್ನ ನಾನು. ಕೊಡ್ಲಿ ಅಂತ ಏನು ಮಾಡಿಲ್ಲ ಗಿರ್ಜಿ. ಆದರೂ ಗಿರ್ಜಿ ನಿನ್ನ ನಾನು ಒಡ ಹುಟ್ಟಿದ ಅಕ್ಕ ತಂಗಿಯರಿದ್ರ ಇಷ್ಟು ಮಾಡ್ತಿದ್ರ ಇಲ್ಲ ಪಾಪ. 2 ದಿನ ನೀನು ಎಲ್ಲ ನಾಷ್ಟ ಊಟ ಎಲ್ಲ ಜವಾಬ್ದಾರಿ ತಗೊಂಡಿರುವ, ನೀನಾತು ಪಾರಕ್ಕಾತ. ಖರೇನ ಅದಕ್ಕೆ ಮಂದಿ ಹಚ್ಕೋಬೇಕಂತ ಹೇಳೋದು. ಕಷ್ಟ ಕಾಲಕ್ಕೆ ಯಾರು ರೊಕ್ಕನೂ ಸಹಾಯಕ್ಕೆ ಬರಲ್ಲ. ಒಬ್ಬರು ಯಾರ ಸತ್ರಿ ಎತ್ತಿ ಹಾಕಕ್ಕಾರ ಒಬ್ಬ ಮನುಷ್ಯನ ಇಟ್ಕೋಬೇಕಂತ, ಅದು ಖರೆ. ಅಯ್ಯೋ ಶಾಂತಕ್ಕ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತಿ? ನನಗೆ ಕಷ್ಟ ಅಂದಾಗ ನೀನು, ನಿನಗೆ ಕಷ್ಟ ಅಂದಾಗ ನಾನು ಇರೋದೇನು ದೊಡ್ಡ ಇದೆ ಅನ್ನೋದು ಅಂದಂಗೆ. ಶಾಂತಕ್ಕ ದಿನಕ್ಕೆ ಬರೋಕ್ಕಾಗಲಿಲ್ಲ ನನಗೆ. ನಾನು ಭಾಳ ಬರ್ಬೇಕಂತ ಅನ್ಕೊಂಡೆ. ಈ ಮನೆಯಾಗಿನ ಕೆಲಸ ಅದು ಇದು ಅಂತೇಳಿ ಒಂದು ಸ್ವಲ್ಪ ಗದ್ದಲಾಗಿ ಸಿಕ್ಕೊಂಡೆ. ನಂಗೆ ದಿನಕ್ಕೆ ಬರೋಕ್ಕಾಗಲಿಲ್ಲ. ಏನು ಅನ್ಕೊಳಕ್ಕೆ ಹೋಗ್ಬೇಡ, ಇರಲಿ ಬಿಡ, ಮಣ್ಣಿಗೆ ಬಂದಿದ್ರಲ್ಲ ಪಾಪ. ಮತ್ತೆ ದಿನಕ್ಕೂ ಬರಲಿಲ್ಲ ಅಂತ ನಾ ಮನುಷ್ಯ ಅನ್ಕೊಂಡೆ ಅಂದ್ರೆ ನನಗೆ ದೇವ್ರ ಮೆಚ್ಚ. ನನಗಿರ್ಜಿ ಹೇಳಿ ನೋಡೋಣ, ನನಗೇನು ಬೇಸರ ಇಲ್ಲವ, ಇರಲಿ. ಶಾಂತಕ್ಕ ಮತ್ತು ಊಟಕ್ಕೆ ಕೊಟ್ಲ ಅಂತೇಳಿ ಹಿಂಗೆ ಕೇಳಕತ್ತಾಳ ಅಂತ ಅನ್ಕೋಬೇಡವ. ಇವ ಒಂದು ಈಟ್ ನಿಮ್ಮ ಮನ್ಯಾಗ ನಿಂಬಿಕಾಯಿ ಉಪ್ಪಿನಕಾಯಿ ಐತಲ್ಲ ಅಂತ ಕಡೆ ನನಗೆ ನಿಂಬಿಕಾಯಿ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟನ ಇವ. ಅದು ನನಗೆ ತಿನ್ಬೇಕಂತ ಜಗ್ಗ ಆಸೆ ನೋಡು. ಕನಸಿನ ಸತಿಗೆ ನಿಂಬಿಕಾಯಿ ಉಪ್ಪಿನಕಾಯಿ ಬಂತ ನನಗೆ. ಹಂಗೆ ಅದಕ್ಕೆ ನಿಮ್ಮ ಮನ್ಯಾಗ ಹಾಕಿದ್ದು ಒಂದು ತಟ್ಟೆಗೆ ಒಂದು ವಾಟೆದಾಗ ಕೊಡ ಒಟ್ಟೆ ಉಪ್ಪಿನಕಾಯನ ತರ್ತೇನೆ. ಏಯ್ ಬಾಯ್ಲೆ, ಯಾವ ಉಪ್ಪಿನಕಾಯಿ ಕೊಡಬೇಡಿ ಈ ಬಿಡಾಡಿಗೆ. ತಿನ್ನೋದು ನಮ್ಮನೆ ಉಪ್ಪಿನಕಾಯಿ. ಮತ್ತು ನನಗೆ ಎತ್ತಬೇಕತ್ತ ನಡ್ಕೋತಾಳ, ಎತ್ತಬೇಕತ್ತ ಮರ್ಯಾದೆ ಕೊಡ್ಲಾರ್ದ ಕಿಮ್ಮತ್ ಇಲ್ದಂಗೆ ಮಾಡ್ತಾಳ. ನಾನೇನಂದನ್ರಿ? ಏನಂದಿಯಾ? ಅಲ್ಲ ಬಿಡಾಡಿ, ಎಷ್ಟು ಸೊಕ್ಕಿರ್ಬೇಕು ನಿನಗೆ. ನಾನು ಸತ್ತಾಗ ಈ ಇದ್ರ ಮಾಲೆ ಹಾಕಿ ಇವರು ಸತ್ತಿದ್ದು ಕೊಯ್ಯು ಗಂಧದ ಮೇಲೆ ತಂದಿಯಲ್ಲ. ಕನಸಯ್ಯವ್ವ, ಕನಸಿಗೆ ನಿಜಕ್ಕೆ ವ್ಯತ್ಯಾಸ ಗೊತ್ತಿಲ್ಲನ. ಬೇಕಾದ್ರೆ ನೀ ಸತ್ತಾಗೂ ತರ್ತೇನೆ, ಸುಮ್ಮನಾಗಿ ಹೋಗ್ಲಿ. ಅಂದಂಗ ಶಾಂತಕ್ಕ ಸುದ್ದಿ ಬಂತ, ನಿನ್ನ ಮಗಳದ ಮನೆ ಏನೋ ಕಳತನಾಗಿತ್ತಂತಲ್ಲ? ಹೌದು, ಕಸ್ತೂರಿಯರ್ ಮನಿ ಕಳ್ತನ ಆಗೈತಿ. ಪೊಲೀಸರೆಲ್ಲ ಬಂದು ಹುಡುಕ್ಯಾಡಕತ್ತಾರಂತ. ಯಾರು ಏನು ಕಳ್ರು ಅಂತ ಇನ್ನೂ ಗೊತ್ತಾಗೋಲ್ತಂತ. ಫೋನ್ ಹಚ್ಚಿತ್ತು ಒಂಚೂರು ಶಾಂತ. ಪಟ ತಯಾರಾಗ ಒಂದು ಸೀರೆ ಉಟ್ಕೊಂಡು ಹೋಗಿ ಮಾತಾಡ್ಸ್ಯಾರ ಬರೋಣ ಕಸ್ತೂರಿಯರ್ ಮನಿಗೆ. ಯಾಕಂದ್ರೆ ಸುಮ್ಮನೆ ಇಂಥ ಹೊತ್ನಾಗ ಹೋಗ್ಲಿಲ್ಲ ಅಂದ್ರೆ ಏನು ಅನ್ಕೋಬೇಕು ಅವ್ರು. ನಾ ಪಾಪ ನಿಮ್ಮ ಅತ್ತಿ ನಿಮ್ಮವು ಸತ್ತಾಗ ಬಂದಾರ ಅವ್ರು. ಇಂಥ ಒಂದು ಟೈಮ್ ಅಲ್ಲಿ ಏನಾಗಿತ್ತು, ಎತ್ತು ಏನೇನು ಕಳ್ತನ ಆಗಿತ್ತು ಯಾರಿಗೆ ಗೊತ್ತು. ಅದಕ್ಕೊಂಚೂರು ಹೋಗಿ ಭೇಟಿ ಆಗ್ಯಾರ ಬರೋಣ. ಹ್ಞೂ ರೀ, ನಾನು ಹೇಳ್ಬೇಕಂತಿದ್ದೆ, ಹೋಗ್ಬೇಕಾಗೈತಪ್ಪ. ಏನೂ ಇಲ್ಲ, ಆ ಹುಡುಗ ಹುಟ್ಟಿದ ಕಾಲ್ಗುಣನೇ. ಆ ಹುಡುಗ ಹುಟ್ಟಿದ ಕಾಲ್ಗುಣ ಅವ್ರ ಮನೆಗೆ ಹೋಗತ್ಲೆ ಕಳ್ತನ ಆಗೈತದ. ಎಲ್ಲ ದರಿದ್ರ ಹೊತ್ಕೊಂಡ ಹುಟ್ಟೈತ ಹುಡುಗ. ಅಯ್ಯೋ ದೇವ್ರಿ, ಏನ ಶಾಂತಕ್ಕ ಇದು? ಪಾಪದ ಕೂಡ ತುಂಬೈತೆ ಗಿರ್ಜಿ, ಪಾಪದ ಕೂಡ ತುಂಬಿ ಹರಿತಾ ಐತಿ. ಯಾವಾಗ ಒಡ್ಕೊಂಡು ಹೋಗೈತೆ ಗೊತ್ತಿಲ್ಲ. ಅಲ್ಲ ಏನು ಮಾತಾಡ್ತಾರ ಸಣ್ಣ ಮಕ್ಕಳು ದೇವ್ರ ಇದ್ದಂಗಂತ. ಅಂತ ಮಕ್ಕಳಿಗೆ ಮಾತಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನ. ಪಾಪದ ಕೂಡ ಇನ್ನೂ ದೌಡ್ ತುಂಬತೈತಿ. ಅಯ್ಯೋ ನಾನೇನಿಲ್ಲ ಬಾರದು ಹೇಳಿಲ್ಲಲೇ. ಕರೇನು ಕೆಲವೊಂದು ಮಕ್ಕಳು ಭಾಳ ಅರಿಷ್ಟಿರ್ತಾವಂತೆ, ಕೆಲವೊಂದು ಮಕ್ಕಳು ಎಲ್ಲೋ ಒಂದು ಎಲ್ಲವೂ ಹಂಗಿರಲ್ಲ. ಕೆಲವೊಂದು ಮಕ್ಕಳು ಭಾಳ ಅದೃಷ್ಟ ಇರ್ತಾವೆ, ಮನೆಗೆ ಬಂದ ತಕ್ಷಣ ಒಳ್ಳೇದಾಕಿರ್ತೈತಿ. ಅಯ್ಯೋ ದೇವ್ರೇ, ನಿಮ್ಮ ಜೊತೆಗೆ ಮಾತಾಡ್ತೇನಲ್ಲ, ನನ್ನ ಅಮ್ಮಗೆ ಏನಾರ ಅಂತ ಮಾತಾಡಿದ್ರೆ ನೀವು ಅತ್ತೆಯರ ಮತ್ತೆ ನಾ ಕೊಡು ಮರ್ಯಾದಿನೂ ಕೊಡುದಿಲ್ಲ. ಮತ್ತೆ ಈಗ ಹೇಳಕತ್ತೇನೆ ಕೇಳ್ರಿ, ನಿಮ್ಮ ಕೂಟ್ ನಾ ಮಾತಾಡಕತ್ತಿಲ್ಲ, ಈಗ ಸುಮ್ಮನೆ ಬಿಡ್ರಿ ರೀ. ನಾ ಹೋಗಿ ಬರೋಣಂತ ನೀವು ಎತ್ತ ಕಟ್ರಿ ಚಕಡಿ. ಈಗ ಒಂದು 4 ದಿನದಿಂದನೂ ಜಗ್ಗ ಅಡ್ಡಾಡದ ಆಗೈತಿ. ಅದು ಅಲ್ಲದೆ ನಾಳೆ ಮತ್ತೆ ಗಳೆ ಹೊಡಿಬೇಕು ಮನ್ಯಾಗ. ಊರಾಗ ಹೊಲ್ದಾಗು ಜಗ್ಗ ಕೆಲಸ ಐತಿ. ಎತ್ತು ಬೇಡ, ಬಸ್ಸಿಗೆ ಹೋಗ್ಬಿಡೋಣಂತ. ಏನು ಬಸ್ಸಿಗೆ ಹೋಗಿ ಬರೋಣಂತ. ಸೀರೆ ಉಟ್ಕೋ ಒಂದು ಪತ್ಲ. ಹೋಗಿ ಬರ್ರಿ ಶಾಂತಕ್ಕ, ಪಾಪ ನೋಡಿ ಏನೇನಾಗೈತೆ. ಅಲ್ಲ ಶಾಂತಕ್ಕ, ನೀನು ಸೊಸಿ ಬಂದಿಲ್ಲನ? ಇಲ್ಲವ, ನಾನು 4 ದಿನ ಬಿಟ್ಟು ಬಂದೆ. ಆ ಖುಷಿನ ಮಕ್ಕ ನೋಡಿ ನಮ್ಮ ಅಣ್ಣನ ದುಃಖ ಮರೀಲಿ, ಮನ್ಯಾಗ ಒಂದು ಆಡ್ಕೊಂತಿರ್ಲಿ ಮಕ್ಕಳು ಅಂತೇಳಿ ಬಿಟ್ಟು ಬಂದೆ. ಯಾಕಂದ್ರೆ ಬಣ 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 ಅನ್ಸಕತ್ತೈತಿ. ವಾ ಮನಿ ಬಣ ಬಣ ಅನ್ಸಕತ್ತೈತಿ. ಹೌದು ಬಿಡ ಶಾಂತಕ್ಕ, ಯಾರಿಗಾದ್ರೂ ಹಂಗೆ ಅನಿಸ್ತತಿ. ಇಲ್ಲಡ ಹೋಗೋದು ಹೋಗಿ ಎತ್ತಿಗೆ ನೀರಿಟ್ಟು ಆಕಳಕ್ಕೆ ಹುಲ್ಲದು ಹಾಕಿ ಎಲ್ಲ ಮಾಡಿ ಕೆಲಸ ಮುಗಿಸಿ ಹೋಗು. ಮತ್ತೆ ಎಲ್ಲ ಬಿಟ್ಕೊಟ್ಟು ಹೋಗಿ ತಯಾರು ಬಸ್ಲಿಂಗಿ ಹಂಗ ನಿಂದ್ರಾಕ್ ಹೋಗ್ಬಿಡಲೆ. ಮಾಡೇ ಹೋಗ್ಕಂತವ್ರಿ ಏನ್ ನಾ ನಿಮ್ಗೆ ಹೇಳೇನಿ. ಶಾಂತಕ್ಕ ಒಂದು ಉಪ್ಪಿನಕಾಯಿ ಕೊಡವ, ಈ ಮುಕ್ಕಿ ಮತ್ತೆ ಕೇಳ್ಕೊಡ್ಲಂಗ್ ಬಿಟ್ಕಿತಿ. ತಡಿಯ ತಂದು ಕೊಡ್ತೇನೆ. ಮತ್ತೇನ ಸಮಾಚಾರ ಅತ್ತಿ ಸೊಸಿದು? ಏನ ಹೊಸ ಸೊಸಿ ಕೂಟ ಆರಾಮಾಗಿರ್ಬೋದು, ಮಸ್ತ್ ನಡ್ಯಾಕತ್ತನ. ಏನ್ ನಡೀತೈತಿ ಏನ ಹಂಗ ಕದನ್ ಇರೋದಲ್ಲ. ಆಯ್ಕೆ ನನಗನ್ನೋದನ್ನ ಆಕಿಗೆ ಅನ್ನೋದು ಹಂಗಲ್ಲ. ವೈ ಸ್ವಸ್ತ್ಯಾರ ಬರಬ್ಬರಿ ಇರೋದಲ್ ಬಿಡ. ಬಿಡಾಡಿ ಸ್ವಸ್ತ್ಯಾರ ಬರಬ್ಬರಿ ಇದ್ರ ಅತ್ತಿ ಸೊಸಿ ಅಂತಾರನ. ದೇವ್ರು ಚಲೋ ಸ್ವಸ್ತ್ಯಾರನ ತಯಾರು ಮಾಡೋದ ಬಿಟ್ಬಿಟ್ಟಾನ ಅಂತೇನೆ ನಾನು. ಹುಟ್ಟಿಸೋದ ಮರ್ತು ಬಿಟ್ಟಾನ ನಾ ಬ್ರಹ್ಮದೇವ ಅಂತೇನೆ ನಾನು. ಚಲೋ ಅತ್ತಿಗಳು ಹುಟ್ಟಿದ ಮರನೇ ದಿನ ಚಲೋ ಸ್ವಸ್ತ್ಯಾರ ಹುಟ್ಟತಾರ. ಕಲ್ಲಕ್ ಕಡಬ್ಲೆ ಹೋಗಿದ್ರೆ ಮಲ್ಲಕ್ ಹೋಳಿಗಿಲೆ ಹೋಗಿತ್ತಿದ್ಲಂತ. ಹಂಗ ಇರ್ಬೇಕು ಈಗಿನ ಕಾಲ್ಮಾನಕ್ಕ. ನೋಡ್ದೇನ ನನ್ನ ಸೊಸಿನಂತ್ರು ಯಾವ್ದ ಅಮಾಸಿ ಕತ್ತಲ್ ರಾತ್ರಿಯಾಗ ಹುಡ್ಸ್ಯಾನ. ತಗೋರ ಬರ್ತೇನೆ ಶಾಂತಕ್ಕ. ಏನ್ರಿ ಈಗ ಏನ್ ಕೆಲಸ ಮಾಡ್ತೀರಿ? ಏನ್ ಮಾಡೋದು ಮರೆ, ಅಲ್ಲಿಂದ ಬಂದ್ ಸಾಕಾಗೈತಿ. ಒಂದ್ ಈಟ್ ಹಂಗತ್ ಮಕ್ಕೋತೀನಿ. ಹಂಗತ್ ಮಕ್ಕೊಳ್ಳೋದೇನ್ ಬೇಡ. ಏನ ಅಲ್ಲಿ ಹಿಂದ ಹಿತ್ತಲಾಗ ಬಾಳಿ ಗಿಡದಾಗ ಒಂದು ಗೊನಿ ಬಾಳಿ ಹಣ್ಣು ಬಿಟ್ಟತಿ, ಚಲೋ ಅದಾವ್. ಕಾಯಿ ಅವಳೆ ಹಣ್ಣಿಗೆ ಬಂದವ ಮಾನಕ ಅರ್ಬಿ ಹೊಚ್ಚೇನಿ. ಆ ಗೊನಿ ಕಡ್ಕೊಂಬರ್ರಿ. ಮತ್ ಮಗಳ ಮನೆಗೆ ಹೋಗ್ತೇವಿ, ಸುಟ್ಟಗಾಯಿ ಸೀರೆ ಇಟ್ಕೊಂಡು ಹಂಗ ಹೋಗು. ನಾನು ಬಟ್ಟಾನ್ ಬರೀ ಕೈಯಾಗ. ಅದಕ್ಕೆ ಅವ್ನು ಕಡ್ಕೊಂಬರ್ರಿ. ಹಂಗ ಆ ತೆಂಗಿನ ಮರದಾಗ ಕಾಯಾಗಿದ್ವು, ಇವ್ ಹೇಳಿ ಹರಿಸಿಟ್ಟನಿ. ಯಾವಾಗಾರ ಬರ್ತಾವ ಬಿಡು, ಕೊಟ್ಟು ಬಂದಾಗ ಕೊಟ್ಟು ಕಳ್ಸಾಕಂತೇಳಿ. ಈ ಸಲನ ಒಯ್ಯನಂತ. ಒಂದು 5 ಕಾಯಿ ಅದಾವ, ಅವನಷ್ಟು ಚೀಲ್ಕ್ ಹಾಕೋರಿ. ಬರ್ತೇನಂತ.
ಅಯ್ಯಯ್ಯ ಏನ್ ಅವ್ರ ಹೊಲ್ದಾಗ ಏನು ಇಲ್ಲ ನೋಡು, ಇಲ್ಲಿಂದ ಕೊಟ್ಟು ಕಳ್ಸ್ಬೇಕಿ ಸುಬ್ಬಿ. ಅವ್ರ ಹೊಲ್ದಾಗು ಎಲ್ಲ ಇರ್ತದ, ಸುಮ್ನಿರ. ಅವ್ರದ್ದು ಇರುವಲ್ ತಕತ್ಯಾರ, ನಾ ಕೊಡು ಪದ್ಧತಿ ನನ್ನ ಮಗಳಿಗೆ ಏನ್ ಕೊಡ್ಬೇಕು ನಾ ಕೊಡ್ತೇನೆ. ಆದ್ರೂ ಏನ ಅನ್ನಗೌಡ, ನಿನ್ನ ಏನ್ ತಗೊಳ್ಳಲ್ಲ ಬಾರಿ ಕಲ್ತಾ ನೋಡ್ಸಿದ. ಯಾವ ಯಾರಿಗೆ ಅಂತ ಹೇಳಿ ಬಿಡ್ಬೇ, ಹಾಳಾಗಿ ಹೋಲತ್ತಾಗ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರಿಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಿಡಗಳ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ. ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.